ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೂರ್ಯಾಸ್ತದ ಮನೋಹರ ದೃಶ್ಯ ನೋಡುತ್ತಿದ್ದಂತೆ ಪ್ರಶಾಂತನ ಕಣ್ಣುಗಳಿಗೆ ಹಿತವೆನಿಸುತ್ತದೆ. ನಯವಾಗಿ ಬೀಸಿ ಬರುವ ಗಾಳಿ ಪ್ರಶಾಂತನ ಮೈಯನ್ನು ತಾಕಿದಾಗ ಆಹ್ಲಾದವೆನಿಸುತ್ತದೆ. ಅನೇಕ ವಿಚಾರಗಳು ಹೃದಯಾಳದಿಂದ ಪುಟಿದು ರಾಗಮಾಲಿಕೆಯಾಗಿ, ಸ್ವರವಾಗಿ, ಹಾಡಾಗಿ ಅದರದೊಳಗಿನಿಂದ ಹೊರಹೊಮ್ಮುತ್ತದೆ. ಸಾಗರದ ದಡದಲ್ಲಿ ಬಿಳಿ ಸೀರೆ ಹೊದೆದು ಸ್ತಬ್ಧವಾಗಿ ಮಲಗಿರುವ ನೊರೆ, ನಿಧಾನವಾಗಿ ಬರುವ ಸಾಗರದ ಅಲೆಗಳು, ಪ್ರಶಾಂತನ ದೃಷ್ಟಿ ಹರಿದಂತೆಲ್ಲ ಕುಳಿತುಕೊಂಡ ಹಕ್ಕಿಗಳು ಪ್ರಶಾಂತನ ಹಾಡನ್ನು ಆಲಿಸುತ್ತದೆ. ಅವನ ರಾಗವನ್ನು ಆಲಿಸಿದ ನವಿಲು ಬೆವರು ತೊಟ್ಟಿಕ್ಕುವಂತೆ ಕುಣಿಯುವುದನ್ನು ಗಮನಿಸಿದ ಕೋಗಿಲೆ ತನ್ನ ಇಂಪಾದ ಹಾಡಿಗೆ ಬೆಂಬಲಿಸುತ್ತಿದೆ. ತನ್ನ ದೃಷ್ಟಿ ಹರಿದಂತೆಲ್ಲ ಸಂತೋಷದ ಹೊನಲು ಹರಿದು ಬಂದು ನಮಸ್ಕರಿಸುವಂತೆ ಭಾಸವಾಗುತ್ತದೆ. ಪ್ರಶಾಂತನ ಕಣ್ಣುಗಳಿಗೆ ದಿನಕ್ಕಿಂತಲೂ ಇಂದು ಶೃಂಗಾರ ಮೈಯಾಗಿ ಕಾಣುತ್ತಿದ್ದಾಳೆ. ನಿಸರ್ಗ ದೇವತೆ ಮನದಂಡೆ ಹೊಂದಿಸಿ ಸಾಗರದ ಉಂಡೆಯನ್ನು ತಂಪು ಮರದಲ್ಲಿ ನಡೆದು ಮನೆಯ ಹಾದಿಯನ್ನು ಹಿಡಿಯುತ್ತಾನೆ. ಪ್ರತಿದಿನವೂ ಪ್ರಶಾಂತ ಸಾಗರದ ಮಡಿಲಲ್ಲಿ ಕುಳಿತು ತನ್ನ ಮನದಾಳದಿಂದ ಕವಿತೆಯಾಗಿ ಹೊರಹೊಮ್ಮಿದ ಹಾಡನ್ನು ತನ್ನ ಮನ ತೃಪ್ತಿಗಾಗಿ ಹಾಡಿ ತನ್ನಷ್ಟಕ್ಕೆ ತಾನೇ ಸಂತೋಷಪಟ್ಟು ಮನೆಗೆ ಹೋಗುವುದು ಅವನಿಗೆ ರೂಢಿಯಾಗಿತ್ತು. ನಾಳಿನ ಹಾಡಿನ ಸ್ಪರ್ಧೆಗೆ ಇದೇ ಹಾಡನ್ನು ಹಾಡಿದರಾಯಿತು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಮನೆ ತಲುಪುತ್ತಾನೆ. ಮಗನ ನಿರೀಕ್ಷೆಯಲ್ಲಿಯೇ ಇದ್ದ ತಾಯಿ ಏರಿದ ಧ್ವನಿಯಲ್ಲಿ ಗುಡುಗುತ್ತಾಳೆ, "ಪ್ರಶಾಂತ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ?" ನೇರ ನೋಟದಿಂದ ತಾಯಿಯ ದೃಷ್ಟಿ ಹರಿಸಿ ಮೇಲು ಧ್ವನಿಯಲ್ಲಿ ನೋಡಿದ, "ಅಮ್ಮ, ನೀನು ದಿನಾಲೂ ಇದೇ ಮಾತನ್ನು ಹೇಳುತ್ತಾನೇ ಇರ್ತೀಯಾ? ನಾನು ಹಠದಿಂದ ಈ ರೀತಿಯೇನು ಮಾಡ್ತಾ ಇಲ್ಲ. ಅಲ್ಲಿಗೆ ಹೋಗದೇ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ." ತನ್ನನ್ನೇ ಅಪ್ಪಿಕೊಳ್ಳಲು ಬರುವಂತಿದ್ದ ಸಾಗರದ ಅಲೆಗಳನ್ನು ನೋಡುತ್ತಾ ಇದ್ದರೆ ಹಸಿವು, ನಿದ್ರೆ, ನೀರಡಿಕೆ ಎಲ್ಲ ಮರೆತು ಹೋಗಿಬಿಡುತ್ತೆ. "ಅಮ್ಮ, ಅದು ಅಲ್ಲದೆ ನಾಳೆ ನಮ್ಮ 9ನೇ ವರ್ಗದಿಂದ ಹಾಡಿನ ಸ್ಪರ್ಧೆಗೆ ನಾನು ಹೆಸರು ಕೊಟ್ಟಿದ್ದೇನೆ. ಇಂದು ಮಾತ್ರ ಹೊಸ ಹಾಡನ್ನು ಮನದ ಹಾಳೆಯಲ್ಲಿ ಬರೆದು ಕಂಠಪಾಠ ಮಾಡಿಕೊಂಡು ಬರುವಷ್ಟರಲ್ಲಿ ಇಷ್ಟೊತ್ತು ಆಯಿತು ನೋಡು. ದೊಡ್ಡ ಹಾಡುಗಾರ ಇವನು, ಹಾಡ್ತಾನೆ. ನೀ ಬಾಯಿ ತೆಗೆದ್ರೆ ಕತ್ತೆ ಕಾಗೇನೆ ಬರೋದು." ಮಾತಿನ ಮಧ್ಯೆ ಪ್ರವೇಶಿಸಿ ಲಕ್ಷ್ಮಿ ಅಣ್ಣನನ್ನು ರೇಗಿಸಿದಳು. ಆದರೂ ಸಹ ಪ್ರಶಾಂತನಿಗೆ ಸಿಟ್ಟು ಬರಲಿಲ್ಲ. ಮುಗುಳು ನಕ್ಕು ತನ್ನ ರೂಮಿನೊಳಗೆ ಹೊರಟ. "ಏ ಲಕ್ಷ್ಮಿ, ಅವನ ಪಾಡಿಗೆ ಅವನು ಏನಾದರೂ ಮಾಡ್ಕೊಳ್ಳಿ, ನಿನ್ಗೆ ಯಾಕೆ ಹೊಟ್ಟೆ ಉರಿ?" ತಾಯಿ ರೇಗಿಸಿದಳು. ತನ್ನ ಅಣ್ಣ ಪ್ರೈಸ್ ತಗೊಂಡ್ರೆ ನನಗೆ ನಮ್ಮ ಹೊಟ್ಟೆ ಉರಿ? ಈ ರೀತಿ ಹೊಟ್ಟೆ ಉರಿಸಿದ್ರೆ ತಾನೇ ಅವನಿಗೆ ಛಲ ಬರೋದು, ಹೌದೇನು? ತುಟಿಗಳ ಮಧ್ಯೆ ಬೆರಳು ಇಟ್ಟು ಕೆರುಗಣ್ಣು ಬಿಡುತ್ತಾ ನಸು ನಕ್ಕು ತಮ್ಮ ಮನೆ ಕೆಲಸದಲ್ಲಿ ನಿರತಳಾದಳು ಶಾಂತಮ್ಮ. ಶ್ರೀಕಾಂತ ಗೋವಾದ ಕನ್ನಡ ಶಾಲೆಯೊಂದರಲ್ಲಿ ಮೇಷ್ಟ್ರ ಆಗಿದ್ದ. ಭಾರಿ ನಿಯತ್ತಿನ ಒಳ್ಳೆ ಸ್ವಭಾವದ ಮನುಷ್ಯ. ಅವನ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋಗಿದ್ದರು. ಶ್ರೀಕಾಂತ ಶಾಂತಾಳನ್ನು ಮೆಚ್ಚಿ ಮದುವೆಯಾಗಿದ್ದ. ಮದುವೆಯಾಗಿ 5 ವರ್ಷದಲ್ಲಿ 2 ಮಕ್ಕಳ ತಂದೆಯೂ ಸಹ ಆಗಿದ್ದ. ಚಿಕ್ಕಂದಿನಿಂದ ಕಷ್ಟ ನೋವಿನ ದಿನಗಳೊಂದಿಗೆ ಬೆಳೆದಿದ್ದರಿಂದ ಲಕ್ಷ್ಮಿ, ಪ್ರಶಾಂತ 2 ಮಕ್ಕಳು ಸಾಕೆಂದು ಆಪರೇಷನ್ ಮಾಡಿಸಿದ್ರು. ಒಂದೇ ಸಂಬಳದಲ್ಲಿ ಮನೆಯನ್ನು ಸಾಗಿಸುತ್ತಿದ್ದನಾದರೂ ಉಪವಾಸ ಬೀಳುವಂತಹ ಪ್ರಸಂಗ ಬಂದಿರಲಿಲ್ಲ. ಹೀಗಾಗಿ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದರು. ಶ್ರೀಕಾಂತ ಸಿಹಿಯಾದ ಮಾತುಗಳಿಂದ ಎಲ್ಲ ಮಕ್ಕಳನ್ನು ನಗಿಸಿ ಕುಣಿಸಿ ಅವರನ್ನು ಸಂತೋಷಪಡಿಸಿ ತಾನು ಸಹ ಸಂತೋಷ ಪಡುತ್ತಿದ್ದ. ಶ್ರೀಕಾಂತ್ ಮೇಷ್ಟ್ರು ಕ್ಲಾಸ್ ಎಂದರೆ ಹುಡುಗರಿಗೆ ಔತಣವಿದ್ದಂತೆ. ಕಾರಣ ಏನಂತಂದರೆ ಅವರು ಯಾರಿಗೂ ಒಂದೇಟು ಹೊಡೆಯುತ್ತಿರಲಿಲ್ಲ. ಅಂದು ಹಾಡಿನ ಸ್ಪರ್ಧೆ ಇದ್ದ ಕಾರಣ ಪ್ರಶಾಂತ ದಿನಕ್ಕಿಂತ ಮುಂಚಿತವಾಗಿ ಶಾಲೆ ತಲುಪಿದ್ದ. ರಾತ್ರಿಯೆಲ್ಲ ಕೆಮ್ಮು, ಜ್ವರದಿಂದ ಪರಿತಪಿಸಿದ್ರು. ಆಸ್ಪತ್ರೆಗೆ ಹೋಗದೆ ಶಾಲೆಗೆ ಹೋಗಿದ್ದ. ಪ್ರಶಾಂತ ಸ್ಪರ್ಧೆಯ ಸಮಯವೂ ಸಹ ಆಗುತ್ತಾ ಬಂದು ಸ್ಟೇಜಿನ ಮೇಲೆ ಹತ್ತಲು ಧೈರ್ಯ ಸಾಲದಾಯಿತು. ತಾನು ಸೋಲುವೆನೆಂಬ ಅಂಜಿಕೆ ಹೆಚ್ಚಾಯಿತು. ಪ್ರಶಾಂತ ಕುಳಿತ ಕ್ಲಾಸ್ ರೂಮಿನಲ್ಲಿ ಇವನೊಬ್ಬನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಬಣ ಬಣಿಸುವ ಕ್ಲಾಸಿನ ಮೂಲೆಯಲ್ಲಿ ಮುದ್ದೆಯಾಗಿ ಕುಳಿತಿದ್ದಾನೆ. ತಪ್ಪಿಸಿ ಮನೆಗೆ ಹೋಗಲೇ ಎಂದೆನಿಸುತ್ತದೆ. ಆದರೆ ಮನೆಗೆ ಹೋಗಲು ಮನಸ್ಸು ಆಗ್ತಿಲ್ಲ. ಯಾಕೋ ದಿಕ್ಕೆ ತೋಚದಂತಹ ಪ್ರಶಾಂತನ ಕಾಲುಗಳು ಹರಿದು ಬಂದು ಸ್ತಬ್ಧವಾಗುತ್ತದೆ. ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಯಾವುದೋ ಬಾಲಕನ ಇಂಪಾದ ಸ್ವರ ತೇಲಿ ಬಂದು ಪ್ರಶಾಂತನ ಕಿವಿಗಳಿಗೆ ಅಪ್ಪಳಿಸಿದಾಗ ಅವನಿಗೆ ಸಂತೋಷದ ಕಾರಂಜಿ ಚಿಮ್ಮುತ್ತದೆ.
ಅವನ ಬೇಸರ ಅವನಿಗೆ ಅರಿವಿಲ್ಲದೆಯೇ ಓಡಿ ಹೋಗುತ್ತದೆ. ಆಗ ಒಣಗಿದ ಅದರದ ಮೇಲೆ ನಾಲಿಗೆಯನ್ನು ಆಡಿಸಿ ಒದ್ದೆ ಮಾಡಿಕೊಂಡು ಧೈರ್ಯದಿಂದ ಪ್ರಾರ್ಥನಾ ಮಂದಿರದಲ್ಲಿ ಪ್ರವೇಶಿಸುತ್ತಾನೆ. ಆಗ ಹಾಡುವವನ ಸರದಿ ಮುಗಿದಾಗ ಕಿವಿಗಳು ಗಡಚಿಟ್ಟುವಂತೆ ಚಪ್ಪಾಳೆ ತಟ್ಟಿದ್ದು ಕೇಳಿಸುತ್ತೆ. ಶಿವಯೋಗಿ ಮೇಷ್ಟ್ರು ಒಂದು ಮೈಕಿನಲ್ಲಿ ಪ್ರಶಾಂತನ ಹೆಸರು ಕೂಗಿದಾಗ ಬಾಗಿಲ ಬಳಿ ನಿಂತ ಪ್ರಶಾಂತ ಸ್ಟೇಜ್ ಏರ್ತಾನೆ. ಹಾಡಲು ಸಹ ಪ್ರಾರಂಭಿಸ್ತಾನೆ. ಶಬ್ದವಾಗಿ ಅವನು ಹಾಡುತ್ತಿರುವ ಹಾಡನ್ನು ಆಲಿಸುತ್ತಾರೆ. ಎಲ್ಲರ ಹಿತ ಮಿನಿಸುತ್ತದೆ. ಎಲ್ಲ ವಿದ್ಯಾರ್ಥಿಯ ಗುರುಗಳು ಹಾಡು ಕೇಳುವುದರಲ್ಲಿ ತಲ್ಲೀನರಾಗ್ತಾರೆ. 2 ನುಡಿಗಳು ಮುಗಿಯುತ್ತಿದ್ದಂತೆ ಪ್ರಶಾಂತನ ಗಂಟಲಲ್ಲಿ ಕೆರೆತ ಪ್ರಾರಂಭವಾಗಿ ಇಂಪಾದ ಸ್ವರಕ್ಕೆ ಬಂಗಾರ ಬರುತ್ತದೆ. ಪ್ರಶಾಂತ ಧೈರ್ಯಗೆಟ್ಟು ಗಂಟಲಿನ ಮೇಲೆ ನವಿರಾಗಿ ಕೈಯಾಡಿಸಿಕೊಳ್ಳುತ್ತಾನೆ. ನಾಲಿಗೆ ಒಣಗುತ್ತದೆ. ಪ್ರಯತ್ನ ಮಾಡಿದ್ರೂ ಸಹ ಕಟ್ಟಿದ ಬಾಯಿ ತೆರೆಯಲು ಆಗದೆ ಹಾಡಲು ಸಹ ಆಗದೆ ಒಳಗೊಳಗೆ ವಿಲಿ ಒದ್ದಾಡ್ತಾನೆ. ಮುಖ ಮತ್ತಷ್ಟು ಕಂದಿ ಹೋಗುತ್ತದೆ. ಮುಖದ ತುಂಬ ಬೆವರಿನ ಹನಿಗಳು ಪ್ರತ್ಯಕ್ಷವಾಗುತ್ತದೆ. ಪ್ರಶಾಂತನ ಮುಖ ನೋಡುತ್ತಾರೆ ಶಿವಯೋಗಿ ಗುರುಗಳು. ಸಮೀಪಿಸುತ್ತಿದ್ದಂತೆ ವಿದ್ಯಾರ್ಥಿನಿಯರ ಮಧ್ಯೆ ಕುಳಿತ ಶಿಲ್ಪ ತನ್ನ ಕೋಗಿಲೆಯ ಕಂಠದಿಂದ ಪ್ರಶಾಂತ ಅರ್ಧಕ್ಕೆ ನಿಲ್ಲಿಸಿದ ಹಾಡನ್ನು ಮುಂದುವರಿಸ್ತಾಳೆ. ಎಲ್ಲರ ನೋಟ ಬಾಣದಂತೆ ಹರಿದು ಹೋಗಿ ಶಿಲ್ಪಾಳ ಬಳಿ ನಿಲ್ಲುತ್ತದೆ. ಪ್ರಶಾಂತ ಆಶ್ಚರ್ಯಗೊಂಡು ಅಪಲಕ ನೇತ್ರಗಳಿಂದ ದಿಟ್ಟಿಸುತ್ತಾನೆ. ತನ್ನ ಹಾಡು ತಾನೇ ಬರೆದ ಹಾಡು. ಪ್ರತಿದಿನ ಸಾಗರದ ಮಡಿಲಲ್ಲಿ ಸಂಜೆ ಹೊತ್ತಿನಲ್ಲಿ ಸೇವಿಸುತ್ತಾ ಹಾಡನ್ನು ಹಾಡು ಒಂದು ಪದವು ಬದಲಾವಣೆಯಿಲ್ಲದೆ ಹಾಡುತ್ತಿದ್ದಾಳಲ್ಲ. ವಿಚಾರದ ಹೊಳೆಯಲ್ಲಿ ಹರಿದು ಹೋಗುತ್ತಿರುವಾಗ ಹಾಡು ಪೂರ್ತಿಯಾಗುತ್ತಿದ್ದಂತೆ ಜೋರಾಗಿ ತಟ್ಟುವ ಚಪ್ಪಾಳೆಯ ಸದ್ದಿನಿಂದ ಎಚ್ಚರಗೊಳ್ತಾನೆ. ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳ ಸರದಿ ಮುಗಿದಾಗ ಪ್ರಶಾಂತ ಮನೆಯ ದಾರಿಯನ್ನು ಹಿಡಿಯುತ್ತಾನೆ. ಪ್ರಶಾಂತ, ಸ್ವಲ್ಪ ನಿಲ್ಲು. ಅವನನ್ನು ಹಿಂಬಾಲಿಸಿ ಬಂದ ಶಿಲ್ಪ ತಡೆದು ನಿಲ್ಲಿಸ್ತಾಳೆ. ಹೌದು, ನಾನೇ ಪ್ರಶಾಂತ. ನಿನ್ನ ಪರವಾನಗಿ ಇಲ್ಲದೆ ನಿನ್ನ ಹಾಡನ್ನು ಹಾಡಿದ ಶಿಲ್ಪ. ಯಾಕೆ ಹಾಡಿದೆ ಗೊತ್ತಾ? ಪುಟಿದೆದ್ದ ಭಾವನೆ ವಿಚಾರಗಳನ್ನು ಒಂದುಗೂಡಿಸಿ ಶ್ರಮಪಟ್ಟು ರಚಿಸಿದ ಹಾಡನ್ನು ಅರ್ಧಕ್ಕೆ ನಿಂತು ಹೋಗುವುದನ್ನು ನನ್ನಿಂದ ನೋಡಲು ಆಗಲಿಲ್ಲ. ಅರ್ಧಕ್ಕೆ ನಿಂತು ಅರ್ಥಹೀನವಾಗುವ ಹಾಡನ್ನು ಅರ್ಥಗರ್ಭಿತವಾಗಿ ನಿನ್ನ ಕೋಗಿಲೆ ಸ್ವರದಿಂದ ಅಂದವಾಗಿ ಈ ಹಾಡನ್ನು ಚೂರು ಚಾಚು ತಪ್ಪದೆ ನೀನು ಹೇಗೆ ಕಲಿತುಕೊಂಡಿದ್ದು? ಪ್ರಶಾಂತ, ನೀನು ಪ್ರತಿದಿನ ಸಂಜೆ ಸಾಗರದ ದಂಡೆಗೆ ಏಕಾಂತದಲ್ಲಿ ನೀರಿನೊಡನೆ ಚಲ್ಲಾಟವಾಡ್ತಾ ಕುಣಿತಾ ಇರೋದನ್ನು ನಾನು ಪ್ರತಿದಿನ ಕದ್ದು ನೋಡ್ತಾ ಇದ್ದೆ. ನಿನ್ನ ಕೋಗಿಲೆಯ ಕಂಠದಿಂದ ನುಸುಳಿ ಬಂದಾಗ ಪ್ರತಿ ಸಂಜೆ ಕೇಳದೆ ಹೋದರೆ ಯಾವುದೋ ಒಂದು ವಸ್ತು ಕಳೆದುಕೊಂಡಂತಾಗುತ್ತಿತ್ತು. ಹೀಗಾಗಿ ಪದೇ ನಿನ್ನ ಹಾಡನ್ನೇ ಗುನುಗುಣಿಸುತ್ತಾ ಬಂದಿದ್ದೆ. ಅದಕ್ಕಾಗಿ ನಿನ್ನ ತುಂಡಾದ ಹಾಡನ್ನು ನಾನು ಪೂರ್ತಿಗೊಳಿಸಿದೆ. ಪ್ರಶಾಂತ, ನಿನ್ನ ಹಾಡನ್ನು ನಾನು ಪೂರ್ಣಗೊಳಿಸಬಾರದಾಗಿತ್ತಾ? ಹಾಗೇನಿಲ್ಲ ಶಿಲ್ಪ. ಹಾಗಿದ್ರೆ ನಾನು ನಿನಗೆ ಒಂದನ್ನೇ ತಿಳಿಸುತ್ತೇನೆ. ಸೋತ ಸ್ವರದಲ್ಲಿ ನುಡಿದ ಪ್ರಶಾಂತ ಎದೆ ಏಕದೃಷ್ಟಿಯಿಂದ ಅವಳನ್ನು ದಿಟ್ಟಿಸಿದ. ಬಿಳುಪಾದ ದುಂಡು ಮಲ್ಲಿಗೆಯಂತಹ ಮುಗ್ಧ ಮುಖ, ಚಿಕ್ಕ ಹಣೆ, ನೀಳ ಕೇಶ, ಕೆರೆದಂಟಿನಂತಿದ್ದ ಹುಬ್ಬು, ಗುಲಾಬಿ ಹೂವಿನ ಪಕಳೆಗಳಿಗಿಂತಲೂ ಮೃದುವಾದ ತುಟಿಗಳು, ಜೇನು ತುಂಬಿದ ಮಾತು, ರೇಷ್ಮೆಗಿಂತಲೂ ಮೃದುವಾದ ಕೇಶರಾಶಿ ಇವಳ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿತ್ತು. ಅವನ ದೃಷ್ಟಿ ಎದುರಿಸಲಾರದೆ ಶಿಲ್ಪ ಕತ್ತು ಕೆಳ ಮಾಡಿ ಕೇಳುತ್ತಾಳೆ. ಪ್ರಶಾಂತ, ಮೈಗೆ ಹುಷಾರಿಲ್ಲದೆ ಹೋದರೆ ಸ್ಕೂಲ್ಗೆ ಏಕೆ ಬರಬೇಕಾಗಿತ್ತು? ಸ್ಪರ್ಧೆಯಲ್ಲಿ ಭಾಗವಹಿಸದೆ ತಪ್ಪಿಸಿ ಮನೆಯಲ್ಲಿ ಇರೋಕ್ಕೆ ಮನಸ್ಸು ಒಪ್ಪಲಿಲ್ಲ. ಹಠದಿಂದ ಸ್ಕೂಲಿಗೆ ಬಂದೆ. ಮೈಗೆ ಹುಷಾರಾಗುವವರೆಗೂ ಸ್ಕೂಲಿಗೆ ಬರಬೇಡಿ, ಇದು ನನ್ನ ಆಜ್ಞೆ. ಜೊತೆಗೆ ಹೆಬ್ಬೆರಳು ಮೀಟಿಕೊಂಡು ನುಡಿದಳು. ನೀನು ಬಾ ಅಂದ್ರೂ ನಾನು ಬರೋದೇ ಇಲ್ಲ. ಮನೆಗೆ ಹೋಗೋಣವೇ? ನಡೆ ಹೋಗೋಣ. ಆದರೆ ಒಂದು ಮಾತು. ಆದರೆ ಏನು ಎಂಬಂತೆ ಅವಳ ಅಡಿಗೆ ಹೊರಳಿದ. ನಿನಗೆ ಹುಷಾರಾದ ದಿನವೇ ಮೊದಲನೇ ಭೇಟಿಯಲ್ಲಿ. ನಿನಗೆ ಗೊತ್ತೇ ಇದೆಯಲ್ಲ, ಏಕಾಂತದಲ್ಲಿದ್ದ ನನ್ನನ್ನು, ನನ್ನಲ್ಲಿ ಮೂಡುವ ಕಲ್ಪನೆಗಳನ್ನು ರಂಗಾಗಿ ಬಣ್ಣಿಸಲು ಸಹಾಯವಾಗುವ ಸಾಗರದ ಅಲೆಗಳೊಂದಿಗೆ ಚೆಲ್ಲಾಟ ಮಾಡಿ ಕ್ಷಣಿಕ ತೃಪ್ತಿಪಡಿಸುವ ಸಾಗರದ ದಡಕ್ಕೆ ಹೋಗುವೆನೆಂದು. ಆ ದಡಕ್ಕೆ ನಿನ್ನ ಜೊತೆಯಾಗಿ ಬರುವ ಭಾಗ್ಯ ನನಗಿದೆ ಏನು? ನೂರಾರು ಜನರ ಮುಂದೆ ಅವಮಾನದ ಪರದೆ ಬೀಳದಂತೆ ಕಾಪಾಡಿದ ಕೋಗಿಲೆಗೆ ಇಲ್ಲದೆ ಬೇರೆಯವರಿಗೆ
ಅವರಿಗೆ ಇರುತ್ತದೆಯೇ ಅನುಮಾನದ ಸ್ವರದಲ್ಲಿ ಕೇಳಿದಳು. ನಿಜವಾಗಿಯೂ ಇಂದು ಇಬ್ಬರ ಕಣ್ಣುಗಳು ದೃಷ್ಟಿಯಲ್ಲಿ ಯುದ್ಧ. ಸ್ವಲ್ಪ ಕಾಲ ನಡೆದ ಬಳಿಕ ಇಬ್ಬರ ನೋಟ ಬೇರೆ ಹರಿಯಿತು. ದೂರದ ಗಿಡದಲ್ಲಿ ಒಂದು ಕೋಗಿಲೆ ಇಂಪಾದ ಸ್ವರ ತೆಗೆದು ಹಾಡುತ್ತಿತ್ತು. ಅಲ್ಲಲ್ಲಿ ಗಿಡದ ಕೊಂಬೆಗಳ ಮೇಲೆ 4 ಬಣ್ಣದ ಹಕ್ಕಿಯ ತಂಡಗಳು ಯಾವುದೋ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಂತೆ ತಮ್ಮದೇ ಆದ ಸಂಭಾಷಣೆ ನಡೆಸಿದವು. ಒಮ್ಮೆಲೆ ಬೇಟೆಗಾರನ ಬಂದೂಕಿನ ಗುಂಡಿನ ಸದ್ದಾದ ಕೂಡಲೇ ಜೀವದ ಪರಿವೇ ಇಲ್ಲದೆ ಹಾರಾಡುತ್ತಿರುವ ಹಕ್ಕಿಗಳು ಆಕಾಶವನ್ನೆಲ್ಲ ಎಳೆದಿರುವಂತೆ ಕಾಣುತ್ತಿತ್ತು. ಆ ಸುಂದರ ದೃಶ್ಯ ನೋಡಲು 2 ಕಣ್ಣು ಸಾಲದಾಗಿತ್ತು. ಏನೇನು ಮಾತನಾಡುತ್ತಾ ಹೊರಟ ಇಬ್ಬರು ತಮ್ಮ ತಮ್ಮ ಮನೆಯ ಹಾದಿ ಬಂದಾಗ ಪರಸ್ಪರ ಅಗಲಿ ಹೊರಟರು. ಮೈಗೆ ಹುಷಾರಿಲ್ಲದಿದ್ದರೂ ಹಠ ಮಾಡಿ ಸ್ಕೂಲಿಗೆ ಹೋದ ಮಗನ ಬರುವಿಕೆಗಾಗಿ ಕಾದು ಕುಳಿತಿದ್ದ ಶಾಂತ ಕುಳಿತ ಚೇರಿನಿಂದ ಚಂಗನೆ ಎದ್ದು ಬಂದು ಪ್ರಶಾಂತ ಹಣೆ ಕೊರಳು ಮುಟ್ಟಿ ನೋಡಿ ಗಾಬರಿಯಾಗಿ ಕೈ ಹಿಡಿದು ಮಂಚದತ್ತ ಕರೆದುಕೊಂಡು ಹೋಗಿ ಶಾಲು ಹೊದಿಸಿ ಮಲಗಿಸಿ ಕಾಫಿ ಮಾಡಿ ಕುಡಿಸಿದಳು. ಸ್ಕೂಲ್ಗೆ ಹೋಗ್ಬೇಡ ಅಂದ್ರು ಹೋದೆ, ಈಗ ನೋಡು ಮೈ ಕಾಯ್ದು ಕೆಂಡವಾಗಿದೆ, ಸಿಡುಕು ಧ್ವನಿಯಲ್ಲಿ ನುಡಿದಳು. ಹೊರಗಿನಿಂದ ಒಳ ಬರುತ್ತಲೇ ತಾಯಿ ಮಗನ ಸಂಭಾಷಣೆಯನ್ನು ಕೇಳಿಸಿಕೊಂಡೇ ಬಂದ ಶ್ರೀಕಾಂತ ಅವನಿಗೆ ಈ ಬಾರಿ ಹಾಡಿನ ಸ್ಪರ್ಧೆಯಲ್ಲಿ ನನ್ನ ಮಗನ ಫಸ್ಟ್ ಪ್ರೈಸ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ. ಮುಖದ ಮೇಲೆ ಗೆಲುವನ್ನು ಸೂಸುತ್ತಾ ಬರುವ ತಂದೆಯ ಮುಖವನ್ನು ಅವಲೋಕಿಸುತ್ತಿದ್ದ ಪ್ರಶಾಂತ ಒಮ್ಮೆಲೆ ಮಂಚದ ಮೇಲೆ ಎದ್ದು ಕುಳಿತ. ನಿಜ ಏನ್ರಿ? ಶಾಂತ ಆಶ್ಚರ್ಯಕರ ನೋಟದಿಂದ ಕೇಳಿದಳು. ಹೌದೇ ಶಾಂತ, ನಿನ್ನ ಮಗನೇ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಗಿಟ್ಟಿಸ್ಕೊಳ್ತಾನೆ ಎನ್ನುತ್ತಾ ತನ್ನ ಚಪ್ಪರಿಸಿಕೊಂಡ ಅಪ್ಪಾಜಿ ವರ್ಷದ ಕೊನೆಯಲ್ಲಿ 1 ದಿನ ಕೊಡುತ್ತಾರಂತೆ. ಅಪ್ಪಾಜಿ, ನಿಜ ಹೇಳಬೇಕಂದ್ರೆ ಆ ಪ್ರೈಸ್ ನನಗೆ ಸೇರಬೇಕಾದದ್ದಲ್ಲ, ಶಿಲ್ಪಾಳಿಗೆ ಸೇರಬೇಕು. ಅದ್ಯಾಕೋ ಅವಳಿಗೆ ಸೇರಬೇಕು? ತುಂಡಾದ ಹಾಡನ್ನು ಪೂರ್ಣಗೊಳಿಸಿದ್ದಕ್ಕೆ ಬಹುಮಾನ ಶಿಲ್ಪ ಪಡೆಯಬೇಕೇನು? ಅಪ್ಪಾಜಿ, ಆ ಹಾಡನ್ನು ಪೂರ್ತಿಗೊಳಿಸದೇ ಇದ್ರೆ ನನ್ನ ಹಾಡು ಅರ್ಥಹೀನವಾಗುತ್ತಿರಲಿಲ್ವೇ? ಹೌದು ಪ್ರಶಾಂತ, ನಿನ್ನ ಮಾತಿನಲ್ಲೂ ಸಹ ಸತ್ಯಾಂಶ ಇದೆ. ಆದರೆ ನಿನ್ನ ಹಾಡನ್ನು ಶಿಲ್ಪ ಹೇಗೆ ಹಾಡಿದ್ದು? ಅವಳು ನಿನ್ನ ಸ್ನೇಹಿತೇನಾ? ಇಲ್ಲ ಅಪ್ಪಾಜಿ, ನನ್ನ ಶಿಲ್ಪಾಳ ಸ್ನೇಹದ ಕೊಂಡಿ ಈ ಹಾಡಿನಿಂದಲೇ ಬೆಸುಗೆ ಆದದ್ದು. ನಾನು ಪ್ರತಿದಿನ ಸಾಗರದ ದಡದಲ್ಲಿ ಹಾಡ್ತಾ ಇರೋವಾಗ ಕದ್ದು ನನ್ನನ್ನು ಹಿಂಬಾಲಿಸಿ ಕೇಳಿಸಿಕೊಂಡಿದ್ಲಂತೆ. ಇಂದು ಸ್ಪರ್ಧೆಯಲ್ಲಿ ತುಂಡಾದ ಹಾಡನ್ನು ಪೂರ್ತಿ ಮಾಡಿದ ಕ್ಷಣದಿಂದಲೇ ನನ್ನ ಅವಳ ಪರಿಚಯ, ಸ್ನೇಹ ಆದದ್ದು. ಹೀಗೋ ವಿಷಯ. ಮುದ್ದುಗಾರ ಎಳೆಯದು ಸುಮ್ಮನಾದರು. ಶ್ರೀಕಾಂತ ಒಂದು ದಿನ ಶ್ರೀಕಾಂತ ಸ್ಕೂಲಿಗೆ ಹೋಗುತ್ತಿದ್ದಂತೆ ಸ್ಕೂಲಿನ ಗ್ರೌಂಡಿನಲ್ಲಿ ನಿಂತ ಮಕ್ಕಳ ತಂಡಗಳು ಗುರುಗಳನ್ನು ನೋಡುತ್ತಿದ್ದಂತೆ ಓಡಿ ಬಂದು ಮುತ್ತಿಕೊಂಡವು. ಒಂದು ದಿನಕ್ಕೂ ಈ ರೀತಿ ಮಕ್ಕಳು ಶ್ರೀಕಾಂತನನ್ನು ಮುಟ್ಟಿರಲಿಲ್ಲ. ಆದರೆ ಇಂದು ತನ್ನನ್ನು ಮುಂದೆ ಹೋಗಲು ಸಹ ಕೊಡದೆ ಹೆಣೆದುಕೊಂಡದ್ದು ಏಕೆ ಎಂದು ತಿಳಿಯದೆ ತೊಳಲಾಡಿದ. ಮುಖದ ಮೇಲೆ ಗೆಲುವನ್ನು ಚೆಲ್ಲಿ ತುಟಿಗಳ ಮೇಲೆ ತೆಳುವಾದ ನಗೆಯನ್ನು ತೇಲಿಸಿ ಸ್ಕೂಲಿಗೆ ಹೊತ್ತಾಗುತ್ತೆ ಸರಿಯಮ್ಮ, ಗೀತಾ, ರೂಪ, ಸತೀಶ ಎನ್ನುತ್ತಾ ಮಕ್ಕಳನ್ನು ಒಂದೆಡೆಗೆ ಸರಿಸಿ ದಾರಿ ಮಾಡಿಕೊಳ್ಳುವಾಗ ಅವನ ಕಣ್ಣುಗಳು ಎಲ್ಲರ ಮುಖವನ್ನು ನೋಡಿದವು. ಪ್ರತಿಯೊಂದು ಮಗುವಿನ ಕಣ್ಣಿನಲ್ಲಿ ಕಂಬನಿ ತುಂಬಿ ಬಂದದ್ದನ್ನು ವೀಕ್ಷಿಸಿದಾಗ ಶ್ರೀಕಾಂತನಿಗೆ ವ್ಯಸನ ಮೂಡಿ ಬಂದಿತು. ಸರ್, ನೀವು ಬಿಟ್ಟು ಹೋಗ್ತಾ ಇದ್ದೀರಂತೆ, ನಿಜಾನಾ ಸರ್ ಎಂದಳು. ಹೌದಮ್ಮ. ರೂಪ, ಇನ್ಮೇಲೆ ನಿಮಗೆ ಹೊಸ ಮೇಷ್ಟ್ರು ಬರ್ತಾರೆ. ಅವರು ನನಗಿಂತ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಒಂದೇಟು ಸಹ ಅವರು ಹೊಡೆಯೋದಿಲ್ಲ ಅಂತೆ. ಗದ್ದದ ಧ್ವನಿಯಲ್ಲಿ ನೋಡಿದ್ರು. ಸರ್, ನೀವು ಹೇಳಿದ ಹೋಮ್ವರ್ಕ್ ಮಾಡಿಕೊಂಡು ಬರದೇ ಇರೋದಿಲ್ಲ ಸರ್. ಇನ್ನೊಂದು ಸಾರಿ ನಾವು ತಪ್ಪು ಮಾಡೋದಿಲ್ಲ ಸರ್. ಹೋಮ್ವರ್ಕ್ ಮಾಡದೆ ಹೋದರೆ ಊಟ ಬಸಿ ತೆಗೆಸಿ, ಅದಕ್ಕೂ ಕೇಳದೆ ಇದ್ರೆ ಕೆನ್ನೆಗೆ ಬಾಸುಂಡೆ ಬರೋ ಹಾಗೆ ಹೊಡಿರಿ. ಆದರೆ ನಮ್ಮನ್ನ ಮಾತ್ರ ಬಿಟ್ಟು ಹೋಗಬೇಡಿ. ಶ್ರೀಕಾಂತನನ್ನ ಸುತ್ತು ಬರೆದು ಕೆಲ ವಿದ್ಯಾರ್ಥಿಗಳು ಗಟ್ಟಿಯಾಗಿ ಕಾಲುಗಳನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಾ ಹೇಳುತ್ತಿರುವುದು ಅವನು ಕೇಳಿದಾಗ ಕಾಯದ ಸೀಸವನ್ನು ಹನಿಯಾಗಿ ಕಿವಿಯಲ್ಲಿ ಹಾಕಿದಂತೆ ಭಾಸವಾಯಿತು. ಮಕ್ಕಳ ವಾತ್ಸಲ್ಯ ಹಾಗೂ ಪ್ರೀತಿಯ ಆಳ ಅರಿತಾಗ ಇಷ್ಟೊಂದು ಜೇನಿನಂತಹ ಪ್ರೀತಿ ತುಂಬಿದ ಸಾಗರವನ್ನು ಬಿಟ್ಟು ಕಾಯ್ದು ಕೆಂಡವಾದ ಬಂಡೆಯ ಮೇಲೆ ಮಲಗಲು ಮನಸ್ಸಾದರೂ ಹೇಗೆ ಬಂದಿತು ಅಲ್ವೇ? ಮಕ್ಕಳೇ, ನಾನು ಇಲ್ಲೇ ಇರಬೇಕು ಅಲ್ವೇ? ಹೌದು, ನೀವು ಇಲ್ಲೇ ಇರಬೇಕು, ಎಲ್ಲ ಮಕ್ಕಳು ದುಃಖ ತುಂಬಿದ ಸ್ವರದಲ್ಲಿ ಅಂದರು. ನಾನು ಇನ್ನ ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋಲ್ಲ.
ಎಲ್ಲಿ ಒಂದು ಸಾರಿ ನಗರಿ ಹಾಗಾದರೆ ಮಕ್ಕಳಿಗೆ ಸುಳ್ಳಿನ ಕಂತೆ ಎಸೆದು ತನ್ನ ದುಃಖವನ್ನು ಹತೋಟಿಗೆ ತಂದುಕೊಂಡು ಎದೆಯನ್ನು ಗಟ್ಟಿ ಮಾಡಿಕೊಂಡು ನಗೆಯನ್ನು ನಗುತ್ತಾ ಹೇಳಿದ. ಎಲ್ಲ ಮಕ್ಕಳ ನಗುವು ಅಲೆ ಅಲೆಯಾಗಿ ಆಕಾಶಕ್ಕೆ ತಲುಪುವಂತೆ ಜೋರಾಯಿತು. ಮಕ್ಕಳೆಲ್ಲ ಗ್ರೌಂಡಿನ ತುಂಬ ಹರ್ಷದಿಂದ ನವಿಲಿನಂತೆ ನಲಿದು ಕ್ಲಾಸಿನ ವೇಳೆಯಾದೊಡನೆ ತಮ್ಮ ತಮ್ಮ ಕ್ಲಾಸ್ ರೂಮ್ಗೆ ತಲುಪಿದರು. ಸ್ನೇಹಿತರೆ, ಈ ರೀತಿಯ ಶಿಕ್ಷಕರು ನಿಮ್ಮ ಬದುಕಿನಲ್ಲಿಯೂ ಸಿಕ್ಕಿರಬಹುದು. ಹೌದಾದರೆ ಒಂದು ಲೈಕ್ ಇರಲಿ. ಈ ಒಂದು ಕಾದಂಬರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾದಂಬರಿ ಹೇಗಿತ್ತು ಅಂಥೇಳಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ